টয়লেট টাকা কে খায়? অমিত শাহ খায়, হোম করে খায়, খদ্দারের থ্রুতে টাকা যায়। ಮೋದಿ ಸರ್ಕಾರಕ್ಕೆ ಮಮತಾ ಕೊಟ್ಟ ಬಿಗ್ ವಾರ್ನಿಂಗ್. ಆ ಪೆನ್ ಡ್ರೈವ್ನಲ್ಲೇನಿದೆ? ಅಮಿತ್ ಶಾ ವಿರುದ್ಧ ದೀದಿ ಹಿಡಿದಿರೋ ಆ ಸ್ಫೋಟಕ ಸಾಕ್ಷಿ ಏನು? ದೇಶದ ರಾಜಕೀಯದಲ್ಲಿ ಭೂಕಂಪ. ನಮಸ್ಕಾರ ವೀಕ್ಷಕರೇ. ಭಾರತದ ರಾಜಕೀಯದಲ್ಲಿ ಬಾಂಬ್ಗಳು ಸಿಡಿಯೋದು ಕಾಮನ್. ಆದರೆ ಈ ಬಾರಿ ಸಿಡಿದಿರೋದು ಬಾಂಬ್ ಅಲ್ಲ, ಅದಕ್ಕಿಂತ ಡೇಂಜರಸ್ ಆಗಿರೋ ಒಂದು ಪೆನ್ ಡ್ರೈವ್. ಹೌದು ವೀಕ್ಷಕರೇ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಯುದ್ಧವನ್ನೇ ಸಾರಿದ್ದಾರೆ. ಇಷ್ಟು ದಿನ ಖೇರಾ ಹೋಬೆ ಅಂದ್ರೆ ಆಟ ಶುರು ಅಂತಿದ್ರು, ಆದ್ರೆ ಈಗ ಪೆನ್ ಡ್ರೈವ್ ಪವರ್ ತೋರಿಸ್ತೀನಿ ಅಂತಿದ್ದಾರೆ. ವಿಷಯ ಏನಂದ್ರೆ, ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ಇಡಿ ಮಮತಾ ಬ್ಯಾನರ್ಜಿ ಅವರ ಪಕ್ಷಕ್ಕೆ ಸಂಬಂಧಿಸಿದ ಕಚೇರಿ ಮತ್ತು ಅವರ ಆಪ್ತರ ಮೇಲೆ ದಾಳಿ ನಡೆಸಿತ್ತು. ಇದರಿಂದ ಕೆಂಡಾಮಂಡಲವಾಗಿರುವ ಮಮತಾ ಬ್ಯಾನರ್ಜಿ ನೇರವಾಗಿ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇರೋ ಮಾತು ಕೇಳಿದ್ರೆ ಎಂಥವರಿಗಾದ್ರೂ ನಡುಕ ಹುಟ್ಟತ್ತೆ. ನನ್ನ ಹತ್ರ ಅಮಿತ್ ಶಾ ಅವರಿಗೆ ಸಂಬಂಧಪಟ್ಟ ಪೆನ್ ಡ್ರೈವ್ ಇದೆ. ನನ್ನ ತಂಟೆಗೆ ಬಂದರೆ ಆ ಪೆನ್ ಡ್ರೈವ್ನಲ್ಲಿರೋ ಸಾಕ್ಷಿಗಳನ್ನು ರಿಲೀಸ್ ಮಾಡ್ತೀನಿ. ಆಗ ಇಡೀ ದೇಶದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗತ್ತೆ ಅಂತ ದೀದಿ ಗುಡುಗಿದ್ದಾರೆ. ಅಷ್ಟಕ್ಕೂ ಆ ಪೆನ್ ಡ್ರೈವ್ನಲ್ಲಿ ಏನಿದೆ? ಅದು ನಿಜವಾಗಲೂ ಅಣುಬಾಂಬ್ ತರನಾ, ಅಥವಾ ತನ್ನ ಮೇಲಿನ ಕೇಸ್ಗಳನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಇಂತಹ ಬ್ಲ್ಯಾಕ್ ಮೇಲ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ ಇದೇ ಮಮತಾ ಬ್ಯಾನರ್ಜಿ? ಅಮಿತ್ ಶಾ ಅವರ ಯಾವ ರಹಸ್ಯ ಮಮತಾ ಕೈಗೆ ಸಿಕ್ಕಿದೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಪಶ್ಚಿಮ ಬಂಗಾಳದಿಂದ ದೆಹಲಿಯವರೆಗೂ ಹಬ್ಬಿರೋ ಈ ಪೆನ್ ಡ್ರೈವ್ ರಹಸ್ಯದ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರವನ್ನ ನಡೆಸ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಬಗ್ಗೆ ನಿಮಗೇನನ್ಸುತ್ತೆ? ಮುಂದಿನ PM ಅಮಿತ್ ಶಾ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ರೆ ಅಮಿತ್ ಶಾ ಪ್ರಧಾನಿಯಾಗಬೇಕಾ ಅಥವಾ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿಯಾಗಬೇಕಾ? ಈಗಾಗಲೇ ಅಮಿತ್ ಶಾ ಅವರ ವಿರುದ್ಧ ಒಂದು ಆರೋಪ ಕೇಳಿಬಂದಿದೆ. ಅದು ನಿಜಾನೂ ಸುಳ್ಳೋ ಗೊತ್ತಿಲ್ಲ. ಹೊಗೆ ಇಲ್ಲದೆ ಬೆಂಕಿ ಆಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಈಗ ಅಮಿತ್ ಶಾ ಅವರು ಪ್ರಧಾನಿಯಾಗಬೇಕಾ ಅಥವಾ ಯೋಗಿ ಆದಿತ್ಯನಾಥ್ ಪ್ರಧಾನಿಯಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಮಮತಾ ಬ್ಯಾನರ್ಜಿ ಇಷ್ಟು ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂತಂದ್ರೆ ಅದು ಇಡಿ ದಾಳಿ, ಇಡಿ ರೇಡ್. ಕಳೆದ 48 ಗಂಟೆಗಳ ಹಿಂದೆ ಕೋಲ್ಕತ್ತಾದಲ್ಲಿ ಟಿಎಂಸಿ ವಿದ್ಯಾರ್ಥಿ ಘಟಕಕ್ಕೆ ಸೇರಿದ ಕಚೇರಿ ಮತ್ತು ಮಮತಾ ಬ್ಯಾನರ್ಜಿ ಅವರ ಆಪ್ತ ಸಚಿವರೊಬ್ಬರ ಮನೆ ಮೇಲೆ ಇಡಿ ಅಧಿಕಾರಿಗಳು ಮತ್ತು ಸಿಆರ್ಪಿಎಫ್ ಯೋಧರು ದಿಢೀರ್ ದಾಳಿ ನಡೆಸಿದ್ರು. ಈ ದಾಳಿಯ ಉದ್ದೇಶ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಎನ್ನಲಾದ ಶಿಕ್ಷಕರ ನೇಮಕಾತಿ ಹಗರಣ ಮತ್ತು ರೇಷನ್ ಹಗರಣದ ತನಿಖೆ. ಗಂಟೆಗಟ್ಟಲೆ ಶೋಧ ನಡೆಸಿದ ಅಧಿಕಾರಿಗಳು ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರ ಮಮತಾ ಬ್ಯಾನರ್ಜಿ ಅವರನ್ನ ರೊಚ್ಚಿಗೆಬ್ಬಿಸಿದೆ. ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದಂತಹ ಮಮತಾ ಬ್ಯಾನರ್ಜಿ ಅವರು, ಬಿಜೆಪಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ನನ್ನ ಬಾಯಿ ಮುಚ್ಚಿಸುವುದಕ್ಕೆ ನೋಡ್ತಾ ಇದ್ದಾರೆ. ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೆ ಇಡಿ, ಸಿಬಿಐ ನಾಯಿಗಳನ್ನ ನಮ್ಮ ಮೇಲೆ ಬಿಡ್ತಾರೆ. ಆದರೆ ನೆನಪಿರಲಿ, ನಾನೊಬ್ಬಳೇ ಅಲ್ಲ, ನನ್ನ ಹತ್ರನೂ ಅಸ್ತ್ರ ಇದೆ ಅಂತ ಹೇಳಿ ಆ ಪೆನ್ ಡ್ರೈವ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಮಾತಿನ ತೀಕ್ಷ್ಣತೆ ಎಷ್ಟಿತ್ತಂದ್ರೆ ಅವರು ನೇರವಾಗಿ ದೇಶದ ಗೃಹ ಸಚಿವರ ಹೆಸರನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಅವರ ಮಾತಿನ ಯಥಾವತ್ ರೂಪ ಹೀಗಿದೆ: ನೀವು ನನ್ನ ಪಾರ್ಟಿ ಆಫೀಸ್ಗಳ ಒಳಗೆ ನುಗ್ತೀರಾ, ನನ್ನ ನಾಯಕರನ್ನ ಜೈಲಿಗೆ ಹಾಕ್ತಿದ್ದೀರಾ. ಆದರೆ ಮರಿಬೇಡಿ, ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ. ಅದರಲ್ಲಿ ಅಮಿತ್ ಶಾ ಅವರು 2014ರಿಂದ ಇಲ್ಲಿವರೆಗೂ ಏನೇನು ಮಾಡಿದ್ದಾರೆ ಅನ್ನೋದು ಸಾಕ್ಷಿಗಿದೆ. ನೀವು ಮಿತಿ ಮೀರಿದ್ರೆ ನಾನು ಆ ಪೆನ್ ಡ್ರೈವ್ನಲ್ಲಿರೋ ಮಾಹಿತಿಯನ್ನ ಪಬ್ಲಿಕ್ ಮಾಡ್ತೀನಿ. ಆಗ ನಿಮ್ಮ ಮುಖವಾಡ ಕಳಚಿ ಬೀಳತ್ತೆ. ದೇಶದ ಜನ ನಿಮ್ಮನ್ನ ಕ್ಷಮಿಸಲ್ಲ, ಹೀಗಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ವೀಕ್ಷಕರಿಗೆ ಗಮನಿಸಿ, ಒಬ್ಬ ಮುಖ್ಯಮಂತ್ರಿ ದೇಶದ ಗೃಹ ಸಚಿವರ ವಿರುದ್ಧ ಇಷ್ಟು ದೊಡ್ಡ ಆರೋಪ ಮಾಡ್ತಾರೆ ಅಂತಂದ್ರೆ ಅದರ ಹಿಂದೆ 2 ಕಾರಣಗಳು ಇರಬಹುದು. ಒಂದು, ನಿಜವಾಗ್ಲೂ ಅವರ ಹತ್ತಿರ ಏನೋ ಸ್ಫೋಟಕ ಸಾಕ್ಷಿ ಇದೆ ಅಂತ. ಇನ್ನೊಂದು, ಇಡೀ ದಾಳಿಯನ್ನ ತಡೆಯೋದಕ್ಕೆ ನಡೆಸ್ತಾ ಇರುವ ರಾಜಕೀಯ ತಂತ್ರ. ಆದರೆ ಈಗ ಎಲ್ಲರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದೇ: ಈ ಚಿಕ್ಕ ಪೆನ್ ಡ್ರೈವ್ನಲ್ಲಿ ಅಂತಹದ್ದೇನಿದೆ? ರಾಜಕೀಯ ವಿಶ್ಲೇಷಕರು ಮತ್ತು ಗುಪ್ತಚರ ಮೂಲಗಳ ಪ್ರಕಾರ ಮಮತಾ ಬ್ಯಾನರ್ಜಿ ಉಲ್ಲೇಖಿಸಿರುವ ಪೆನ್ ಡ್ರೈವ್ನಲ್ಲಿ ಏನಿರಬಹುದು ಅಂತ ಊಹೆ ಮಾಡಿಕೊಳ್ಳಲಾಗ್ತಾ ಇದೆ.
ಒಂದು ಆಡಿಯೋ ಕ್ಲಿಪ್ಗಳಿರಬಹುದು. ಬಿಜೆಪಿ ನಾಯಕರು ಬಂಗಾಳದ ಟಿಎಂಸಿ ನಾಯಕರನ್ನ ಆಪರೇಷನ್ ಕಮಲ ಮಾಡೋದಕ್ಕೆ ನಡೆಸಿದ ಸಂಭಾಷಣೆಗಳು ಅಥವಾ ಚುನಾವಣೆ ಗೆಲ್ಲೋದಕ್ಕೆ ಮಾಡಿದ ಪ್ಲಾನ್ಗಳ ಆಡಿಯೋ ರೆಕಾರ್ಡಿಂಗ್ ಇರಬಹುದು. ಹಿಂದೆ ಕೂಡ ಮಮತಾ ಬ್ಯಾನರ್ಜಿ ಇಂತಹ ಆಡಿಯೋಗಳನ್ನು ಲೀಕ್ ಮಾಡಿದ್ರು. ಈಗಲೂ ಕೂಡ ಅದೇ ಇರಬಹುದು ಅಂತ ಒಂದು ಊಹೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಹಣಕಾಸಿನ ವ್ಯವಹಾರ ಇರಬಹುದು ಅಂತ ಇನ್ನೊಂದು ಊಹೆ ಮಾಡಿಕೊಳ್ಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಶಾರದಾ ಚೀಟ್ ಫಂಡ್ ಹಗರಣ ಮತ್ತು ನಾರದ ಹಗರಣ ನಡೆದಾಗ ಅದರಲ್ಲಿ ಭಾಗಿಯಾಗಿದ್ದ ಕೆಲವರು ಈಗ ಬಿಜೆಪಿ ಸೇರ್ಕೊಂಡಿದ್ದಾರೆ. ಆ ನಾಯಕರು ಅಮಿತ್ ಶಾ ಅಥವಾ ಬಿಜೆಪಿ ಹೈಕಮಾಂಡ್ಗೆ ಹಣ ತಲುಪಿಸಿದ್ದಾರೆ ಎನ್ನಲಾದ ಸಾಕ್ಷಿಗಳು ಅಥವಾ ಡೈರಿ ಎಂಟ್ರಿಗಳ ಫೋಟೋಗಳು ಈ ಪೆನ್ಡ್ರೈವ್ನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಹಳೆ ಕೇಸ್ಗಳ ಡೀಟೇಲ್ಸ್. ಅಮಿತ್ ಶಾ ಅವರು ಈ ಹಿಂದೆ ಗುಜರಾತ್ನ ಗೃಹ ಸಚಿವರಾಗಿದ್ದಾಗ ನಡೆದ ಕೆಲವೊಂದಿಷ್ಟು ಘಟನೆಗಳು ಅಥವಾ ತನಿಖಾ ಸಂಸ್ಥೆಗಳನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದರ ಬಗ್ಗೆ ಕೆಲವೊಂದಿಷ್ಟು ದಾಖಲೆಗಳು ಇರಬಹುದು ಅನ್ನುವಂತಹ ಲೆಕ್ಕಾಚಾರ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಈ ಪೆನ್ಡ್ರೈವ್ನಲ್ಲಿ ಏನಿರಬಹುದು ಅಂತ ಊಹೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಕೋಲ್ ಮೈನಿಂಗ್ ಹಗರಣ. ಬಂಗಾಳದಲ್ಲಿ ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ದೊಡ್ಡ ವಿಚಾರ. ಇದರಲ್ಲಿ ಬಿಜೆಪಿ ನಾಯಕರ ಪಾತ್ರ ಇದೆ ಅಂತ ಸಾಕ್ಷಿಗಳನ್ನ ಮಮತಾ ಬ್ಯಾನರ್ಜಿ ಅವರು ಕಲೆ ಹಾಕಿರಬಹುದು ಅಂತ ಹೇಳಲಾಗ್ತಾ ಇದೆ. ಅದು ಬಿಜೆಪಿಗೆ ಸಂಬಂಧಪಟ್ಟ ಆಡಿಯೋ ಇರಬಹುದು. ಆದ್ರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಜನರಲಿ ಒಂದು ಪೆನ್ ಡ್ರೈವ್ ಇದೆ ಅಂತ ನಮ್ಮ ತಲೆಗೆ ಬಂದಾಗ ಅಥವಾ ಯಾರೋ ವಿರುದ್ಧವೂ ಪೆನ್ ಡ್ರೈವ್ ಇದೆ ಅಂತ ನಾವು ಯಾರೋ ಒಂದು ಆರೋಪ ಮಾಡಿದಾಗ ನಮ್ಮಲ್ಲಿ ಒಂದು ಕೆಟ್ಟ ಭಾವನೆ ಬರುತ್ತೆ. ಏನೋ ಅಶ್ಲೀಲ ವಿಡಿಯೋಗಳು ಇರಬಹುದಾ? ಇವೆಲ್ಲವೂ ಕೂಡ ಅಫಿಷಿಯಲಿ ಅನ್ಅಫಿಷಿಯಲಿ ಆಗಿ ಮಾತಾಡಬೇಕಂತಂದ್ರೆ ಅಮಿತ್ ಶಾ ಅವರ ವಿರುದ್ಧ ಅಥವಾ ಅಮಿತ್ ಶಾ ಅವರ ಏನಾದರೂ ಅಶ್ಲೀಲ ವಿಡಿಯೋಗಳಿದಾವ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಯಾಕಂತಂದರೆ ಈಗಿನ ಜನರೇಷನ್ ಹಂಗಿದೆ, ಅದನ್ನು ತಳ್ಳಿ ಹಾಕೋ ಹಾಗಿಲ್ಲ. ಅವರು ಯಾವಾಗ ಪೆನ್ಡ್ರೈವ್ನಲ್ಲಿ ಏನಿದೆ, ಯಾವ ಸಾಕ್ಷಿ ಇದೆ ಅಂತ ಅದನ್ನು ಜನರ ಮುಂದೆ ಅಥವಾ ದೇಶದ ಮುಂದೆ ಇಡೋವರೆಗೂ ಜನರ ತಲೆಯಲ್ಲಿ ಅಮಿತ್ ಶಾ ಅವರ ಬಗ್ಗೆ ತಪ್ಪು ಭಾವನೆ ಮೂಡೋದು ಸಹಜ. ಅವರು ಅದನ್ನು ಮಾಡಿದಾರೋ ಮಾಡಿಲ್ವೋ ಅದು ಸೆಕೆಂಡರಿ. ಆದರೆ ಅಮಿತ್ ಶಾ ಅವರ ಅಶ್ಲೀಲ ವಿಡಿಯೋಗಳೇನಾದರೂ ಇರಬಹುದಾ ಅನ್ನುವಂತಹ ಲೆಕ್ಕಾಚಾರಗಳು, ಊಹೆಗಳು, ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ 5ನೇದು ಅಮಿತ್ ಶಾ ಅವರ ವಿಡಿಯೋಗಳೇನಾದರೂ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಇನ್ನು ರಾಜಕೀಯವಾಗಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ತಂತ್ರನ ಅಥವಾ ಪ್ರತಿಕಾರದ ಅಸ್ತ್ರವನ್ನ ಏನಾದರೂ ಮಮತಾ ಬ್ಯಾನರ್ಜಿ ಬಳಸ್ಕೊಳ್ತಾ ಇದ್ದಾರಾ? ವೀಕ್ಷಕರೇ, ಭಾರತದ ರಾಜಕೀಯದಲ್ಲಿ ನನ್ನ ಹತ್ರ CD ಇದೆ, ಪೆನ್ ಡ್ರೈವ್ ಇದೆ, ಡೈರಿ ಇದೆ ಅಂತ ಹೇಳೋದು ಹೊಸತೇನಲ್ಲ. ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಕುಮಾರಸ್ವಾಮಿಯವರು ಮೇಜು ಕುಟ್ಟಿ ಹೇಳ್ತಾ ಇದ್ರು. ಅದರಲ್ಲೂ ನನ್ನ ಹತ್ರ ಕೆಂಪು ಡೈರಿ ಇದೆ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಕೊನೆಯದಾಗಿ ಕುಮಾರಸ್ವಾಮಿ ಅವ್ರದ್ದು ಏನಾಯಿತು? ಅವರ ಕುಟುಂಬದವರ ಒಂದು ಪೆನ್ ಡ್ರೈವ್ ಹೊರಗೆ ಬಂತು. ಅವರ ಕುಟುಂಬದ ಒಂದು ಕುಡಿ ಸಂಸದರಾಗಿದ್ರು. ಅಮಿತ್ ಶಾ ಅವರು ಅವರನ್ನು ಸಪೋರ್ಟ್ ಮಾಡಿದ್ರು. ಈಗ ಜೈಲು ಕಂಬಿ ಎನಿಸ್ತಾ ಇದ್ದಾರೆ. ಅದು ಯಾರಂತ ನೀವೇ ಕಮೆಂಟ್ ಮಾಡಿ ಹೇಳಿ. ಆದರೆ ಮಮತಾ ಬ್ಯಾನರ್ಜಿ ವಿಚಾರನೇ ಬೇರೆಯಾಗಿದೆ. ಇವರೆಲ್ಲ ನಾರ್ಮಲ್ ಕುಟ್ಟಿ ಹೇಳ್ತಾರೆ, ಕುಮಾರಸ್ವಾಮಿ ಪೆನ್ ಡ್ರೈವ್ ಇದೆ ಅಂತಂದರೆ ಈಗ ನಗುತ್ತಾರೆ ಜನ. ಆದರೆ ಮಮತಾ ಬ್ಯಾನರ್ಜಿ ಅವರ ವಿಚಾರವೇ ಬೇರೆಯಾಗಿದೆ. ಅವರು ಹೇಳಿದರೆ ಮಾಡ್ತಾರೆ ಅನ್ನೋ ಭಯ ಬಿಜೆಪಿಗೂ ಕೂಡ ಇದೆ. ಯಾಕಂದರೆ ಮಮತಾ ಬ್ಯಾನರ್ಜಿ ಒಬ್ಬ ಹೋರಾಟಗಾರ್ತಿ. ಅವರು ಎಲ್ಲೂ ಕೂಡ ಜಗ್ಗಲ್ಲ, ಬಗ್ಗಲ್ಲ, ಯಾರಿಗೂ ಕೂಡ ಮಣಿಯೋದಿಲ್ಲ. ನೀವು ನನ್ನ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನು ಟಾರ್ಗೆಟ್ ಮಾಡಿದ್ರಿ, ನನ್ನ ಮಂತ್ರಿಗಳನ್ನು ಅರೆಸ್ಟ್ ಮಾಡಿದ್ರಿ, ಈಗ ನನ್ನ ಪಕ್ಷದ ಕಚೇರಿಗೆ ಬಂದ್ರಿ. ಇದೇ ಲಾಸ್ಟ್ ವಾರ್ನಿಂಗ್ ಅನ್ನೋದು ಅವರ ಮೆಸೇಜ್ ಆಗಿದೆ. ಇದು ನೇರ ಬ್ಲ್ಯಾಕ್ ಮೇಲ್ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ತಪ್ಪು ಮಾಡೋರು ಭಯ ಪಡ್ತಾರೆ. ಮಮತಾ ಬ್ಯಾನರ್ಜಿ ಅವರ ಭ್ರಷ್ಟಾಚಾರ ಹೊರಗಡೆ ಬರ್ತಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಹತಾಶರಾಗಿ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಸುಕಾಂತ್ ಮಜುಂದಾರ್ ಹೇಳ್ತಾ ಇದ್ದಾರೆ. ಆದರೆ ಮಮತಾ ಅವರ ಈ ಬಾಂಬ್ ಹೇಳಿಕೆಗೆ ಬಿಜೆಪಿ ಪಾಳಯದಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ? ಸದ್ಯಕ್ಕೆ ಅಮಿತ್ ಶಾ ಅವರು ಮೌನವಾಗಿದ್ದಾರೆ. ಆದರೆ ಬಿಜೆಪಿ ವಕ್ತಾರರು ತಿರುಗೇಟು ಕೊಡ್ತಾಗಿದ್ದಾರೆ. ದೀದಿ, ನಿಮ್ಮ ಹತ್ರ ಪೆನ್ ಡ್ರೈವ್ ಇದ್ದರೆ ಇಟ್ಟುಕೊಂಡು ಕೂರಬೇಡಿ, ಧೈರ್ಯಗಿದ್ದರೆ ರಿಲೀಸ್ ಮಾಡಿ. ನಾವು ತಪ್ಪು ಮಾಡಿಲ್ಲ, ನಮಗೆ ಭಯ ಇಲ್ಲ, ನೀವು ಕಳ್ಳರನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿ ನಾಟಕ ಆಡ್ತಾ ಇದ್ದೀರಿ ಅಂತ ಸವಾಲು ಹಾಕ್ತಿದ್ದಾರೆ ಇದೇ ಬಿಜೆಪಿಯವರು. ಆದರೆ ತೆರೆಮರೆಯಲ್ಲಿ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ. ನಿಜವಾಗ್ಲೂ ಮಮತಾ ದೀದಿ ಹತ್ರ ಯಾವುದಾದ್ರೂ ಆಡಿಯೋ ಇದೆಯಾ, ವಿಡಿಯೋ ಇದೆಯಾ? ಅದು ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆದರೆ ಡ್ಯಾಮೇಜ್ ಆಗುತ್ತಾ ಅನ್ನೋ ಲೆಕ್ಕಾಚಾರ ಈಗ ನಡೀತಾ ಇದೆ. ಇನ್ನು ವೀಕ್ಷಕರೇ, ಇಂತಹ ಸಾಕ್ಷಿ ಬಾಂಬ್ಗಳ ಇತಿಹಾಸ ನೋಡ್ತಾ ಹೋಗೋದಾದ್ರೆ ಜೈನ್ ಹವಾಲಾ ಡೈರಿ 90ರ ದಶಕದಲ್ಲಿ ರಾಜಕಾರಣಿಗಳ ನಿದ್ದೆಗೆಡಿಸಿತ್ತು ಇದೇ ಜೈನ್ ಹವಾಲಾ ಡೈರಿ. ಸಹಾರಾ ಬಿರ್ಲಾ ಡೈರಿ. ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಆರೋಪ ಮಾಡಿದ್ರು, ಆದರೆ ಕೋರ್ಟ್ನಲ್ಲಿ ಸಾಕ್ಷಿ
ಅದು ನಿಲ್ಲಿಲ್ಲ. ಇನ್ನು ಪೆಗಾಸಸ್ ಸ್ಪೈವೇರ್, ಮಮತಾ ಬ್ಯಾನರ್ಜಿ ಅವರೇ ಹಿಂದೆ ಆರೋಪ ಮಾಡಿದ್ರು, ನಾನು ಕ್ಯಾಮ್ರಾ ಮೇಲೆ ಪ್ಲಾಸ್ಟರ್ ಅಂಟಿಸಿದ್ದೇನೆ ಅಂತ ಹೇಳಿದ್ರು. ಈಗ ಈ ಪೆನ್ ಡ್ರೈವ್ನ ಸರದಿಯಾಗಿದೆ. ಇದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗುತ್ತಾ ಅಥವಾ ನಿಜವಾಗಲೂ ಸ್ಫೋಟಗೊಳ್ಳುತ್ತಾ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಉತ್ತರವನ್ನು ಇದೇ ಮಮತಾ ದೀದಿಯವರು ಕೊಡಬೇಕು. ಹಾಗಾದರೆ ಮುಂದೇನಾಗತ್ತೆ? ಈ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿ ಹಂತಕ್ಕೆ ಬಂದು ನಿಂತಿದೆ. ಇಡೀ ದಾಳಿ ತೀವ್ರಗೊಳಿಸಿದೆ. ಮಮತಾ ಬ್ಯಾನರ್ಜಿ ಎಚ್ಚರಿಕೆ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಸುಮ್ಮನಾಗುತ್ತಾ? ಚಾನ್ಸೇ ಇಲ್ಲ. ಇಡಿ ಮತ್ತು ಸಿಬಿಐ ದಾಳಿಗಳು ಇನ್ನೂ ಜೋರಾಗುವ ಸಾಧ್ಯತೆ ಇದೆ. ನಾವು ಬೆದರಿಕೆಗೆ ಬಗ್ಗೋದಿಲ್ಲ ಅಂತ ತೋರಿಸೋಕೆ ಮೋದಿ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬಹುದು. ಇನ್ನು ಪೆನ್ ಡ್ರೈವ್ ಲೀಕ್ ಆಗುತ್ತಾ? ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರ ಆಪ್ತರನ್ನು ಅರೆಸ್ಟ್ ಮಾಡಿದರೆ ಅವರು ಪ್ರತಿಕಾರವಾಗಿ ಪೆನ್ ಡ್ರೈವ್ನಲ್ಲಿರುವಂತಹ ಸ್ವಲ್ಪ ಮಾಹಿತಿಯನ್ನು ಲೀಕ್ ಮಾಡಬಹುದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಬಿಜೆಪಿಗರಿಗೆ ಮುಜುಗರವನ್ನು ಉಂಟು ಮಾಡಬಹುದು. ಇನ್ನು ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ಮಮತಾ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೇರುವಂತಹ ಸಾಧ್ಯತೆ ಇದೆ. ಆದರೆ ಈಗ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಈಗ ಸಪೋಸ್ ಏನಾದರೂ ಯಾರು ಕೂಡ, ಅದೂ ಕೂಡ ಅಮಿತ್ ಶಾ ಅವರ ವಿರುದ್ಧ ಮಾತಾಡೋದಂತಂದ್ರೆ, ಗೃಹ ಸಚಿವರ ವಿರುದ್ಧ ಮಾತಾಡೋದಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ನನ್ನ ಹತ್ರ ಸಾಕ್ಷ್ಯಗಳಿದ್ದಾವೆ, ಪೆನ್ ಡ್ರೈವ್ ಇರುವಂತಹ ಸಾಕ್ಷಿ ಇದೆ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಹಾಗಾದ್ರೆ ಸಮಥಿಂಗ್ ವೆಂಟ್ ರಾಂಗ್. ಐ ಥಿಂಕ್ ಏನೋ ಒಂದು ಇದೆ ಅನ್ನುವಂತಹದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಇನ್ನು ಅಂತಿಮವಾಗಿ ಜನರಿಗೆ ಬೇಕಾಗಿರೋದು ಸತ್ಯ. ಒಂದು ಕಡೆ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಶಿಕ್ಷಕರ ನೇಮಕಾತಿಯಲ್ಲಿ ಕೋಟಿ ಲಂಚ ತಿಂದಿದ್ದಾರೆ, ಬಡವರ ರೇಷನ್ ಅಕ್ಕಿ ಮಾರ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ವಿಪಕ್ಷಗಳನ್ನೇ ಟಾರ್ಗೆಟ್ ಮಾಡಿ ಇಡಿ ಸಿಬಿಐನ ಬಳಸ್ಕೊಳ್ತಾ ಇದೆ ಅನ್ನೋ ಆರೋಪ ಮೊದಲಿನಿಂದಲೂ ವಿಪಕ್ಷಗಳು ಅಂದರೆ ಈ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ಮಾಡ್ಕೊಂಡು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ಕೂಡ ನಿಜ ಅನ್ಸುತ್ತೆ. ಯಾಕೆ ಇಡಿ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೆ ಬಂಗಾಳದಲ್ಲಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ಯಾಕೆ ರೇಡ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ನೋಡಿ, ಈಗಲೂ ಕೂಡ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. 2.5 ವರ್ಷ ಆದ ನಂತರ ಕರ್ನಾಟಕದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಆ ಸಮಯದಲ್ಲಿ ಎದ್ನೋ ಬಿದ್ನೋ ಅಂತ ಬೂದಿಯಿಂದ ಬಂದ ಕತ್ತೆಗಳ ಥರ ಇಡಿ ಅಧಿಕಾರಿಗಳು, ಸಿಬಿಐ ಅಧಿಕಾರಿಗಳು ಪಕ್ಕಾ ರೇಡ್ ಮಾಡಿಸ್ತಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಈ ಇನ್ವೆಸ್ಟಿಗೇಷನ್ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ನೋಡಿ, ಇಡಿ ಮತ್ತು ಸಿಬಿಐ ಏನಿದೆಯಲ್ಲ, ಇವರ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದ್ವು. ಇವರು ಎಷ್ಟು ಬಿಜೆಪಿ ಜನರ ಮೇಲೆ ಅಥವಾ ರಾಜಕೀಯ ನಾಯಕರ ಮೇಲೆ, ಬಿಜೆಪಿ ನಾಯಕರ ಮೇಲೆ, ಬಿಜೆಪಿ ಪಕ್ಷದ ನಾಯಕರ ಮೇಲೆ ಎಷ್ಟು ಜನರ ಮೇಲೆ ರೇಡ್ ಮಾಡಿಸಿದ್ದಾರೆ ಅನ್ನುವಂತಹ ಡೇಟಾ ತೆಗೆದ್ರೆ ಅಲ್ಲಿ ಒಬ್ಬರದ್ದು ಹೆಸರು ಇರೋದಿಲ್ಲ, ಏನು ಬೆರಳಂಕಿಯ ಸಂಖ್ಯೆಗಳು ಬರ್ತವೆ. ಅದೇ ನೀವು ಕಾಂಗ್ರೆಸ್ಸು ಅಥವಾ ಬೇರೆಯವ್ರ ಮೇಲೆ ಮಾಡಿದ್ರೆ ಇಡಿ ಮತ್ತು ಸಿಬಿಐನ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಈಗ ಈ ಪೆನ್ ಡ್ರೈವ್ ಅನ್ನೋದು ಇವರಿಬ್ಬರ ಜಗಳದಲ್ಲಿ ಒಂದು ಹೊಸ ತಿರುವು ಅಷ್ಟೇ. ಅಮಿತ್ ಶಾ ಅವರು ತಪ್ಪು ಮಾಡಿದ್ದಾರಾ ಅಥವಾ ಮಮತಾ ಬ್ಯಾನರ್ಜಿ ಸುಳ್ಳು ಹೇಳ್ತಾ ಇದ್ದಾರಾ, ಇದು ಗೊತ್ತಾಗಬೇಕಂತಂದ್ರೆ ಆ ಪೆನ್ ಡ್ರೈವ್ ಹೊರಗೆ ಬರಲೇಬೇಕಾಗಿದೆ. ಆದರೆ ವೀಕ್ಷಕರೇ, ಇದಿಷ್ಟು ಸದ್ಯದ ಹೈ ವೋಲ್ಟೇಜ್ ಡ್ರಾಮಾ. ನಿಮಗೆ ಅನಿಸುತ್ತೆ ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋ ಹಾಗೆ ಆ ಪೆನ್ ಡ್ರೈವ್ನಲ್ಲಿ ಮೋದಿ ಸರ್ಕಾರವನ್ನೇ ಅಲ್ಲಾಡಿಸುವಂತಹ ಸಾಕ್ಷಿ ಇರಬಹುದಾ? ತಮ್ಮ ಮೇಲಿನ ಕೇಸ್ಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ದೀದಿ ಆಡ್ತಾ ಇರುವ ಡ್ರಾಮಾನ? ಒಂದು ವೇಳೆ ಸಾಕ್ಷಿ ಇದ್ದರೆ ಅದನ್ನು ಇಷ್ಟು ದಿನ ಮಮತಾ ಬ್ಯಾನರ್ಜಿ ಯಾಕೆ ಮುಚ್ಚಿಟ್ರು, ಈಗ ಯಾಕೆ ತೆಗಿತಾ ಇದ್ದಾರೆ? ಅಷ್ಟೇ ಅಲ್ಲ, ಈ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಬರ್ತಾ ಇದ್ದ ಹಾಗೆ ಇಡಿ ಅಧಿಕಾರಿಗಳು ಅಥವಾ ಸಿಬಿಐನವರು ಯಾಕೆ ರೇಡ್ ಮಾಡ್ತಾರೆ? ಇದೆಲ್ಲ ಕುಮ್ಮಕ್ಕಾಗ್ತಾ ಇದೆಯಾ? ಅದ್ಯಾಕೆ ಈಗಲೇ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನು ಕಾಡದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ರಾಜಕೀಯ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.